ಡೈವೋರ್ಸ್ ಕೊಟ್ಟ ಪತಿಯಿಂದ 12 ಕೋಟಿ ಜೀವನಾಂಶ ಕೇಳಿದ್ದು, ಜೊತೆಗೆ ಒಂದು BMW ಕಾರ್ ಬೇಕು ಅಂತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವ್ರ ಮುಂದೆ ಪ್ರಕರಣ ವಿಚಾರಣೆಗೆ ಬಂದಾಗ ಆ ಮಹಿಳೆ ತುಂಬಾ ಬೋಲ್ಡ್ ಆಗಿ ಕೇಳ್ತಾಳೆ. ಇದಕ್ಕೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅವರ ಪೀಠ ಕೊಟ್ಟಂತ ಉತ್ತರ ಇದೆಯಲ್ಲ, ಇದನ್ನ ಇಡೀ ದೇಶ ಈಗ ಚರ್ಚೆ ಮಾಡ್ತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ಡೈವೋರ್ಸ್ ಪ್ರಕರಣಗಳು ಒಂದು ಇಂಟ್ರೆಸ್ಟಿಂಗ್ ವಿಷಯ ನಾನು ನಿಮ್ಗೆ ಹೇಳ್ತೀನಿ, ಕೊನೆಯಲ್ಲಿ ವಿಡಿಯೋ ನೀವು ನೋಡಿ. ಯಾಕೆಂದ್ರೆ ಭಾರತದಲ್ಲಿ ಡೈವೋರ್ಸ್ ಪ್ರಕರಣಗಳು ಎಷ್ಟಿದಾವೆ, ಜೊತೆಗೆ ಬೇರೆ ದೇಶಗಳಲ್ಲಿ ಹೇಗಿದೆ, ಭಾರತದಲ್ಲಿ ಜನ ಮದುವೆಯಾಗಿ ನೆಮ್ಮದಿಯಾಗಿದ್ದಾರ, ಈ ಚರ್ಚೆಗಳು ಬಹಳ ನಡೀತಾ ಇರುವಾಗ ಈ ನ್ಯಾಯಮೂರ್ತಿ BR ಗವಾಯಿ ಅವ್ರ ಮುಂದೆ ಬಂದಂತ ಪ್ರಕರಣ ಇತ್ತಲ್ಲ, ಹೈ ಪ್ರೊಫೈಲ್ ಕೇಸ್. ಒಂಥರ ಬಿಸ್ನೆಸ್ ಮನ್ ಒಬ್ರು, ಅವರು ಜೀವನಾಂಶ ಕೊಡಬೇಕು ಅಂತ ಒಪ್ಕೋತಾರೆ. ಮದುವೆ ಆಗಿ 18 ತಿಂಗಳಾಗಿದೆ. ಸೊ ಪತ್ನಿಯಿಂದ ಡೈವೋರ್ಸ್ ಬೇಕು ಅಂತ ಕೇಳ್ತಾರೆ. ಸೊ ಅದಕ್ಕೆ ಅವರು ಕೊಡ್ಲಿಕ್ಕೆ ಒಪ್ಪಿದಂತ ಜೀವನಾಂಶ 4 ಕೋಟಿ. 4 ಕೋಟಿ ಜೀವನಾಂಶವನ್ನ ತಗೊಂಡು ಆರಾಮಾಗಿರ್ಬಹುದಲ್ವಾ? ಸೊ ಈ ನ್ಯಾಯಮೂರ್ತಿಗಳು ಬಹಳ ಪ್ರಮುಖವಾಗಿ ಒಂದು ಮಾತನ್ನ ಹೇಳ್ತಾರೆ, ಬೇಡಬೇಡಿ ಜೀವನದಲ್ಲಿ, ದುಡಿದು ಖುಷಿಯಾಗಿರಿ ಅಂತ, ಬೇಡೋದಿಕ್ ಹೋಗ್ಬೇಡಿ. ಒಂದು ಅವಕಾಶ ಸಿಕ್ತು ಅಂತ ಹೇಳಿ ಅವರು ಕೂಡ ಅವ್ರ ಜೀವನ ಕಟ್ಕೋಬೇಕು. ಅಂದ್ರೆ ಮದುವೆ ಆದಾಗ ಬೇರೆ ಆದಂತ ಪತಿ ಕೂಡ ಅವನ ಜೀವನ ಕಟ್ಕೋಬೇಕಾಗಿರುತ್ತೆ. ಜೀವನ ಪರ್ಯಂತ ನಿಮಗೋಸ್ಕರನೇ ಮದುವೆಯಾಗಿ 18 ತಿಂಗಳು ಅಷ್ಟೇ ಆಗಿದ್ದಕ್ಕೆ ಸೊ ಜೀವನ ಪರ್ಯಂತ ದಂಡ ತೆರಬೇಕು ಅಂದ್ರೆ ಅದು ತಪ್ಪಾಗುತ್ತೆ. ಸೊ 4 ಕೋಟಿ ಕೊಡೋದಿಕ್ಕೆ ಒಪ್ಪಿದ್ದಾರೆ. ಹಾಗಾದ್ರೆ ನೀವು 4 ಕೋಟಿಯಲ್ಲಿ ಬೆಂಗಳೂರಲ್ಲೋ ಹೈದರಾಬಾದಲ್ಲೋ ಫ್ಲಾಟ್ ತಗೊಂಡು ಆರಾಮಾಗಿರ್ಬೋದಲ್ವಾ? ಮುಂಬೈಯಲ್ಲಿ ಫ್ಲಾಟ್ ಕೊಡೋಕೆ ಒಪ್ಪಿದ್ದಾರೆ. ಜೊತೆ ಇಲ್ಲ ಅಂತ ಹೇಳಿದ್ರೆ 4 ಕೋಟಿ ಹಣ ಕೊಡೋದಿಕ್ಕೆ ಒಪ್ಪಿದ್ದಾರೆ. ಸೊ ಹಾಗಾಗಿ ನೀವು ಇದನ್ನ ತಗೊಂಡು ಆರಾಮಾಗಿ ಇರ್ಬೋದಲ್ವಾ? ಬೇಡಬೇಡಿ ಜೀವನದಲ್ಲಿ, ದುಡಿದು ಬದುಕಿ ಅಂತ ಹೇಳ್ತಾರೆ. ಯಾಕಂದ್ರೆ ಆ ಹೆಣ್ಣುಮಗಳು ಕೂಡ ಪದವಿಧರೆ, ವಿದ್ಯಾವಂತೆ. ಇಷ್ಟೆಲ್ಲ ಇದ್ದು ಕೋರ್ಟ್ ಪ್ರಾವಿಷನ್ ಯಾರಿಗಿರುತ್ತೆ ಅಂತ ಹೇಳಿದ್ರೆ, ಅವಿದ್ಯಾವಂತೆ ಆಗಿದ್ರೆ, ಪದವಿಧರೆ ಅಲ್ಲದೆ ಇದ್ರೆ ಅವರಿಗೆ ಮಾತ್ರ ಜೀವನಾಂಶವನ್ನು ಕೊಡೋದಿಕ್ಕೆ, ಜೊತೆಗೆ ಮಗು ಇದ್ರೆ ಅದರ ಆಧಾರದ ಮೇಲೆ ಆ ಮಗುವನ್ನ ಸಾಕೋದಿಕ್ಕೆ, ಬೆಳೆಸೋದಿಕ್ಕೆ ಜೀವನಾಂಶ ಇರ್ಬೋದು. ಈ ತರದ ವಿಚಾರಗಳು ಬರುತ್ತೆ. ಈ ಪ್ರಕರಣ ದೇಶದ ಗಮನ ಸೆಳೆಯೋದಕ್ಕೆ ಕಾರಣ ಆಗಿದ್ದು ಮುಖ್ಯ ನ್ಯಾಯಮೂರ್ತಿ BR ಗವಾಯಿ ಅವರು ಕೊಟ್ಟಂತ ಸಜೆಷನ್ ಇತ್ತಲ್ಲ, ಇದು ಯಾಕೆ ಇಷ್ಟು ಪ್ರಮುಖ ಆಯ್ತು ಅಂತ ಹೇಳಿದ್ರೆ, ಶ್ರೀಮಂತರಾಗಿದ್ದ ಕೂಡಲೇ ಅವರನ್ನ ಮದುವೆ ಆಗೋದು, ಸೊ ಅವರಿಗೆ ಡೈವೋರ್ಸ್ ಆದ ನಂತರ ಹೆಚ್ಚಿನ ಹಣಕ್ಕೆ ಬೇಡಿಕೆ ಇಡೋದು, ಇದು ಇವತ್ತಿನ ಟ್ರೆಂಡ್ ಆಗಿದೆ ಅಂತ ಗಮನಿಸ್ತಾ ಇದ್ದಾರೆ. ಇವತ್ತಿನ ನ್ಯಾಯ ವ್ಯವಸ್ಥೆ ಗಮನಿಸ್ತಾ ಇದೆ. ನಾವು ನೋಡಿದೀವಿ, ಕ್ರಿಕೆಟಿಗರಾದಂತ ಹಾರ್ದಿಕ್ ಪಾಂಡ್ಯ ಅವರ ಡೈವೋರ್ಸ್ ಪ್ರಕರಣ ಇರ್ಬೋದು, ಯಜುವೇಂದ್ರ ಚಹಲ್ ಅವರ ಡೈವೋರ್ಸ್ ಪ್ರಕರಣ ಇರ್ಬೋದು. ಇಲ್ಲಿ ಅವರು ಮದುವೆ ಆದಂತವ್ರು ಮದುವೆ ಆಗಿ 1 ವರ್ಷ 2 ವರ್ಷ 3 ವರ್ಷಗಳಲ್ಲಿ ಡೈವೋರ್ಸ್ ಕೊಡ್ತಾರೆ. ಜೊತೆಗೆ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಫಾಲೋವರ್ಸ್ ಗಳನ್ನ ಹೆಚ್ಚು ಮಾಡ್ಕೋತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರ್ತಾರೆ. ಕ್ರಿಕೆಟರ್ಸ್ ಜಗತ್ತಿನಾದ್ಯಂತ ಅವ್ರಿಗೊಂದು ಪಾಪ್ಯುಲಾರಿಟಿ ಇರುತ್ತೆ, ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡು ತಾವು ಬೆಳಿತಾರೆ. ಬೆಳೆದ ನಂತರ ಅವರಿಗೆ ಡೈವೋರ್ಸ್ ಕೊಟ್ರೆ ಅಲ್ಲಿ ಕೂಡ ದೊಡ್ಡ ಮೊತ್ತದ ಜೀವನಾಂಶವನ್ನ ಪಡ್ಕೋತಾರೆ. ಸೊ ಇದು ಒಂಥರದಲ್ಲಿ ಪುರುಷರಿಗೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು ಪದೇ ಪದೇ ಚರ್ಚೆ ಆಗಿದ್ದನ್ನು ನಾವು ಗಮನಿಸಿದೀವಿ. ಜೊತೆಗೆ ಇತ್ತೀಚೆಗೆ ಮಂತ್ರಿಮಾಲ್ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಒಂದು ಪ್ಲಕ್ಕಾರ್ಡ್ ಅನ್ನ ಹಿಡ್ಕೊಂಡು ನಿಂತ್ಕೊಂಡಿದ್ದ, ಮದುವೆಗಿಂತ ಮೊದಲು ಕಾನೂನನ್ನ ಅರ್ಥ ಮಾಡ್ಕೊಳ್ಳಿ, ಕಾನೂನಿನ ಜ್ಞಾನ ಇಟ್ಕೊಂಡು ಮದುವೆ ಆಗಿ ಅಂತ. ಸುಭಾಷ್ ಅತುಲ್ ಪ್ರಕರಣ ಇರ್ಬೋದು, ಅಂದ್ರೆ ಯಾವ ರೀತಿಯಲ್ಲಿ ಹೆಣ್ಣಿನ ಮನೆಯಿಂದಾನೇ ಹಿಂಸೆ, ಮದುವೆ ಆದಂತಹ ಹೆಣ್ಮಗಳು ಅವರ ಮನೆಯವರು ಹಿಂಸೆ ಕೊಡೋದಕ್ಕೇನೆ ಆತ್ಮಹತ್ಯೆ ಮಾಡ್ಕೊಂಡಂತ ಪ್ರಕರಣಗಳಿರ್ಬೋದು. ಈ ಪ್ರಕರಣದಲ್ಲಿ ಇವೆಲ್ಲವನ್ನ ಗಮನಿಸಿದಂತಹ ನ್ಯಾಯಾಲಯಗಳು, ನ್ಯಾಯಮೂರ್ತಿಗಳು ಸೂಕ್ಷ್ಮವಾಗಿ ಆ ಹೆಣ್ಮಗಳಿಗೆ ಹೇಳಿರುವಂತದ್ದು, ನೀವು ಓದಿರುವವರು, ನಿಮಗೆ ಓದು ಚೆನ್ನಾಗಿದೆ, ನೀವೇನು ಅವಿದ್ಯಾವಂತೆ ಅಲ್ಲ, ಸೊ ವಿದ್ಯಾವಂತೆ, ಹೀಗೆ ಬೇಡಬೇಡಿ ಅನ್ನುವಂಥದ್ದು. ಯಾಕಂದ್ರೆ ಅವರು ಮಾಹಿತಿ ತಂತ್ರಜ್ಞಾನದಲ್ಲಿ ಉನ್ನತ ಪದವೀಧರ ಆಗಿದ್ದಾರೆ. ಹಾಗಾಗಿ ಬೇರೊಬ್ಬರ ಹಣಕ್ಕೆ ಆಸೆ ಪಡಬೇಡಿ ನೀವು ಅನ್ನುವಂಥದ್ದನ್ನ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿರೋದು. ಅದಕ್ಕೆ ಪ್ರಶ್ನೆ ಆದ ನಂತರ, ಅಂದ್ರೆ ನ್ಯಾಯಾಲಯ ಹೇಳುತ್ತಲ್ಲ, ನೀವು ವಿದ್ಯಾವಂತೆ ಆಗಿದ್ದೀರಾ, ಪದವೀಧರ ಆಗಿದ್ದೀರಾ, ದುಡ್ಡು ತಿನ್ನಿ ಅಂತ ಹೇಳಿದ ನಂತರ ಅವರು, ಆ ಮಹಿಳೆ ಹೇಳ್ತಾರೆ, ನನಗೆ ಸ್ಕಿಜೋಫ್ರೆಮಿಯಾ ಇದೆ, ಅಂದ್ರೆ ನನಗೆ ಮಾನಸಿಕ ವ್ಯಾಧಿ ಇದೆ, ಸೊ ಆ ಕಾರಣಕ್ಕೆ ಇವಳನ್ನ ದೂರ ಮಾಡ್ತಾ ಇದೀನಿ ಅಂತ ಹೇಳಿ ನನಗೆ ಅವಮಾನ ಮಾಡಿದ್ದಾರೆ, ಸೊ ಹಾಗಾಗಿ ನನಗೆ ಬದುಕೋದಿಕ್ಕೆ ಹೆಚ್ಚಿನ ಜೀವನಾಂಶ ಬೇಕು ಅಂತ. ಇಲ್ಲಿ ಆಯ್ತು, ನಿಮ್ಗೆ ಆ ಸಮಸ್ಯೆ ಇಲ್ವಲ್ಲ, ಸಮಸ್ಯೆ ಇದ್ದಿದ್ರೆ ಅದನ್ನ ಆಸ್ಪತ್ರೆಯಲ್ಲಿ ಹೋಗಿ ಟ್ರೀಟ್ ಮಾಡಿ ಸರಿ ಮಾಡ್ಕೊಳ್ಳೋಕೆ ಹಣ ಬೇಕಿತ್ತು. ಸದ್ಯಕ್ಕೆ ಆ ಸಮಸ್ಯೆ ಇಲ್ವಲ್ಲ, ಸುಮ್ಮನೆ ನಿಮ್ಮ ಮೇಲೆ ಆರೋಪ ಮಾಡಿದಾರೆ ತಾನೆ.
ಹಾಗಿದ್ಮೇಲೆ ನಿಮ್ಗೆ ಅವರು 4 ಕೋಟಿ ಕೊಡ್ತಾ ಇದ್ದಾರೆ, ತಗೊಳ್ಳಿ ಆರಾಮವಾಗಿರಿ, ನಿಮ್ಗೇನು ಬೇರೆ ಏನು ಮಗು ಆಗಿಲ್ಲ, ಅದರ ಜೀವನ ನಿರ್ವಹಣೆ ಬೇಕಾಗಿಲ್ಲ, ನೀವು ಓದಿದಿರಾ, ವಿದ್ಯಾವಂತ ಆಗಿದ್ದೀರಾ, ಮತ್ತ್ಯಾಕೆ ಹೆಚ್ಚು ಅಂದ್ರೆ ಅವರಿಂದ ಮತ್ತಷ್ಟು ಪಡ್ಕೋಬೇಕು ಅನ್ನೋಂಥದ್ದು ಹೇಗೂ ಬಿಟ್ಟು ಹೋಗ್ತಾ ಇದಾರೆ. ಬಿಟ್ಟು ಹೋಗ್ತಾ ಇರುವಾಗ ಎಷ್ಟಾಗತ್ತಷ್ಟು ಕಿತ್ಕೊಂಡ್ಬಿಡೋಣ ಅಂತ ಯೋಚನೆ ಮಾಡ್ತೀರಾ. ನೀವು ಬೇಡಕ್ ಹೋಗ್ಬೇಡಿ. ಇವತ್ತಿನ ಹೆಣ್ಣು ಮಕ್ಕಳು ಸಮಾಜದಲ್ಲಿ ಗಂಡಿಗೆ ಸರಿಸಮನಾಗಿ ಬದುಕ್ತಾ ಇದ್ದಾರೆ. ದುಡಿಯೋದಕ್ಕೆ ಎಲ್ಲ ರೀತಿಯ ಅವಕಾಶಗಳಿದೆ, ಎಲ್ಲ ಕ್ಷೇತ್ರಗಳಲ್ಲೂ ಹೆಣ್ಮಕ್ಳು ಕೆಲಸ ಮಾಡ್ತಾ ಇದ್ದಾರೆ. ಸೊ ಬೇಡಕ್ ಹೋಗ್ಬೇಡಿ, ದುಡೀರಿ ಅನ್ನೋ ಮಾತನ್ನ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಹೇಳಿರುವಂಥದ್ದು, ಬಿ ಆರ್ ಗವಾಯಿ ಅವರ ಪೀಠ ಹೇಳಿರುವಂಥದ್ದು ದೇಶಕ್ಕೆ ಒಂದು ಮಾದರಿಯಾದಂತ ತೀರ್ಪು ಅಂತ ಮುಂದಿನ ದಿನಗಳಲ್ಲಿ ಉಲ್ಲೇಖಿಸಬಹುದು. ಬಹಳಷ್ಟು ಪ್ರಕರಣಗಳು ಇತ್ತೀಚೆಗೆ ನಾನು ನಿಮಗೊಂದು ವಿಚಾರ ಹೇಳ್ತೀನಿ ಅಂತ ಹೇಳಿದೆ. ಭಾರತದಲ್ಲಿ ಎಷ್ಟು % ಡೈವೋರ್ಸ್ ಆಗ್ತಿದೆ ಅಂದ್ರೆ ಇನ್ನು 1%, 2% ಕೂಡ ಹೋಗಿಲ್ಲ. ಅಂದ್ರೆ 100 ಜೋಡಿಗಳು ಮದುವೆ ಆದ್ರೆ ಕೇವಲ 1 ಜೋಡಿ ಮಾತ್ರ ಡೈವೋರ್ಸ್ಗೆ ಹೋಗ್ತಾ ಇದೆ. 1000 ಆದ್ರೆ ಕೇವಲ 10 ಈ ಲೆಕ್ಕದಲ್ಲಿ ಹೋಗ್ತಾ ಇದೆ. ಆದ್ರೆ ಭಾರತ ಸಂತೋಷಕರ ಸುಖಕರವಾಗಿರುವಂತ ಜನರು ಎಷ್ಟು ಜನ ಇದ್ದಾರೆ ಅನ್ನುವಂತ ದೇಶದ ಆ ಒಂದು ಮಾನದಂಡ ಇಟ್ಕೊಂಡು ನೋಡಿದಾಗ ಭಾರತ 100ನೇ ಸ್ಥಾನದಲ್ಲಿ ಕೂಡ ಬರೋದಿಲ್ಲ. ಆದ್ರೆ 68%, 65%ಗಿಂತ ಹೆಚ್ಚು ಡೈವೋರ್ಸ್ ಆಗ್ತಾ ಇರುವಂತಹ ಫಿನ್ಲ್ಯಾಂಡ್ ಅಂತ ದೇಶ ನೋಡಿದಾಗ ಜಗತ್ತಿನ ನಂಬರ್ 1 ಹೆಲ್ದಿಯೆಸ್ಟ್ ಅಂಡ್ ಹ್ಯಾಪಿಯೆಸ್ಟ್ ಕಂಟ್ರಿ, ಅತ್ಯಂತ ಖುಷಿಯಾಗಿ ಸಂತೋಷಕರವಾಗಿರುವಂತ ಜನರು ಯಾವ ದೇಶದಲ್ಲಿದ್ದಾರೆ ಅಂದ್ರೆ ಅವರು 68% ಡೈವೋರ್ಸ್ ಆಗ್ತಾ ಇರುವಂತ ದೇಶದಲ್ಲಿದ್ದಾರೆ. ಹಾಗಾದ್ರೆ ಎಲ್ಲರೂ ಡೈವೋರ್ಸ್ ಕೊಟ್ರೆ ಚೆನ್ನಾಗಿರ್ತಾರ? ಅದಲ್ಲ. ಏನು ಭಾರತದಲ್ಲಿ 1% ಡೈವೋರ್ಸ್ ಆದ ಕೂಡಲೇ ಉಳಿದವರೆಲ್ಲರೂ ತುಂಬಾ ಹಿಂಸೆಯಲ್ಲಿ ಏನು ಪ್ರತಿನಿತ್ಯ ಮನೆಯಲ್ಲಿ ಏನು ಜಗಳ, ಬೇಜಾರು, ಗಲಾಟೆಗಳು ಇದೇ ಆಗ್ತಾ ಇದಾವೆ ಅಂತಲ್ಲ. ತುಂಬಾ ಸಂತೋಷವಾಗಿ ಖುಷಿಯಾಗಿರೋರು ಇದ್ದಾರೆ. ಆದ್ರೆ ಖುಷಿಯಾಗಿರ್ಬೇಕು ಅಂದ್ರೆ ಅದು ನೀವು ತಗೊಳ್ಳುವಂತ ನಿರ್ಧಾರ. ನೀವು ಯಾರ ಜೊತೆಗಿರ್ಬೇಕು, ಯಾರ ಜೊತೆಗಿರಬಾರ್ದು ಅನ್ನುವಂಥದ್ದು. ಆದ್ರೆ ಡೈವರ್ಸ್ ತಗೊಂಡಾಗ ಕೂಡ ಈ ರೀತಿ ದುರಾಸೆಯಿಂದ ವರ್ತಿಸಬೇಡಿ. ಒಂದು ಮಿತಿಯಲ್ಲಿ ಕೇಳಿ. ನಿಮ್ಮ ಜೀವನಾಂಶಕ್ಕೆ 4 ಕೋಟಿ ಒಬ್ಬ ಮನುಷ್ಯ ಫಿಕ್ಸೆಡ್ ಡೆಪಾಸಿಟ್ ಆಗಿ ಇಟ್ಕೊಂಡ್ರು ಕೂಡ 4 ಕೋಟಿ ಅಂತ ಹೇಳಿದ್ರೆ ಅದರಲ್ಲೊಂದು 1 ಲಕ್ಷ 2 ಲಕ್ಷ ಅಂತೂ ಆರಾಮಾಗಿ ತಿಂಗಳಲ್ಲಿ ನೀವು ಬಡ್ಡಿನೇ ಪಡ್ಕೋಬಹುದು. ಅಷ್ಟರಲ್ಲಿ ಕಂಫರ್ಟೇಬಲ್ ಆಗಿ ಭಾರತದ ಯಾವುದೇ ನಗರದಲ್ಲಿ ಕೂಡ ಜೀವನ ಮಾಡಬಹುದು. ಹೀಗಿರುವಾಗ ಯಾಕೆ ಸುಮ್ಮನೆ 12 ಕೋಟಿ ಕೇಳ್ತೀರಾ, BMW ಕಾರ್ ಕೇಳ್ತೀರಾ? ಸೊ ಇದನ್ನ ನ್ಯಾಯಮೂರ್ತಿಗಳು ಹೇಳಿರುವಂಥದ್ದು. ಬಹುಶಃ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಪ್ರಕರಣಗಳಲ್ಲಿ ಡೈವೋರ್ಸ್ ಬೇಕು ಅಂತ ಬಂದಾಗ, ಎಷ್ಟು ಜೀವನಾಂಶ ಬೇಕು ಅನ್ನುವಂಥ ವಿಚಾರ ಬಂದಾಗ, ಇವತ್ತಿನ ಬಹುತೇಕರು ಪದವೀಧರರೇ ಆಗಿರ್ತಾರೆ, ಕನಿಷ್ಠ ಪದವಿ ಅಂತೂ ಮಾಡಿರ್ತಾರೆ, ಉದ್ಯೋಗ ಮಾಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳಿರುತ್ತೆ. ಈ ಪ್ರಕರಣದ ತೀರ್ಪನ್ನ ಉಲ್ಲೇಖಿಸಬಹುದು ಅಂತ ನನಗನ್ನಿಸ್ತಾ ಇದೆ. ಇದು ದೇಶದ ಬೇರೆ ಬೇರೆ ಸಾಮಾಜಿಕ ವಿದ್ಯಮಾನಗಳನ್ನು ನಿಮ್ಮ ಮುಂದೆ ಇಡುವಂತಹ ಒಂದು ಪ್ರಯತ್ನ. ಮತ್ತಷ್ಟು ಈ ರೀತಿ ಸುದ್ದಿಗಳ ಜೊತೆ, ವಿಶ್ಲೇಷಣೆಗಳ ಜೊತೆ, ವಿಷಯಗಳ ಜೊತೆ ಬರ್ತಾ ಇರ್ತೀವಿ. ನೋಡ್ತಾ ಇರಿ ಒನ್ ಇಂಡಿಯಾ ಕನ್ನಡ.